ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಇವತ್ತು ಮಾಮೂಲಿ ಕೆಲಸದಿಂದನೇ ವ್ಲಾಗ್ನ ಸ್ಟಾರ್ಟ್ ಆಗೈತೆ ನೋಡ್ರಿ. ಇವತ್ತು ಹಿರಿಯರ ಹಬ್ಬ, ಹಿರಿಯರ ಪೂಜೆನ ಮಾಡಾಕತ್ತೀನಿ. ಹಾಗಾಗಿ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿನಿ. ಇವತ್ತಿನ ದಿನ ನಂದು ಹೆಂಗಿರುತ್ತೆ, ಹೆಂಗೆ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ ಅಂತ ಬನ್ನಿ ನೋಡ್ಕೊಂಬರಮ್ಮ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮನೆಯವರು ಹೆಲ್ಪ್ ಮಾಡಿಕೊಡಾಕತ್ತಾರ. ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದೀನಿ. ಎಲ್ಲ ಅಂತಂದ್ರೆ ಒಂದು 40% ಕೆಲಸ ಮುಗ್ದೈತೆ ನೋಡ್ರಿ. ಇವತ್ತು ಹಿರಿಯರ ಪೂಜೆ ಮಾಡಬೇಕು. ಹಾಗಾಗಿ ಬ್ಯಾಳಿಗೆ ಹಾಕಿ ನೋಡ್ರಿ. ನಾನು ನಿನ್ನೆ ಹೇಳಿದ್ದೆ, 5 ಪೂಜೆ ದಿವಸನೇ ಹೇಳಿದ್ದು ನೋಡ್ರಿ, ನಾಳೆ ಬೇಳೆಗೆ ಹಾಕಬೇಕು ಅಂಥೇಳಿ. ಹಾಗಾಗಿ ಇವತ್ತು ಹೋಳಿಗೆ ಮಾಡೋಕೆ ಬ್ಯಾಳಿಗೆ ಹಾಕಿನಿ. ಆಲ್ರೆಡಿ ಬ್ಯಾಳಿಗೆ ಹಾಕಿ ಬೇಳೆ ಎಲ್ಲ ಕುದಿಸ್ಕೊಂಡು ಹೂರಣನೂ ರುಬ್ಬಿಟ್ಕೊಂಡಿದ್ದೀನಿ. ಕರೆಂಟ್ ಹೋಗ್ಲಿ ಬಿಡಲಿ ಅಂಥೇಳಿ ಹೂರಣ ರುಬ್ಬಿಟ್ಕೊಂಡಿದ್ದೀನಿ. ಮತ್ತು ಹೋಳಿಗೆ ಮಾಡೋಕೆ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳಗತ್ತೀನಿ ನಾನು. ನಮ್ಮ ಮನೆಯವ್ರನ್ನೂ ಹೆಲ್ಪ್ ಮಾಡಿಕೊಡಾಕತ್ತಾರ. ಯಾಕಂದ್ರೆ ಇವತ್ತು ಒಂಚೂರು ಅಡುಗೆ ಜಾಸ್ತಿನೇ ಇಟ್ಕೊಂಡಿದ್ದೀನಿ, ಜಾಸ್ತಿ ಮಾಡ್ತಾಯಿದ್ದೀನಿ ನೋಡ್ರಿ. ಯಾಕಪ್ಪ ಅಂತಂದ್ರೆ ಅಕ್ಕಪಕ್ಕ ಮನೆಯವ್ರಿಗೆ ಊಟಕ್ಕೂ ಹೇಳ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲರಿಗೂ ಆಗಬೇಕಲ್ಲ ಅಂಥೇಳಿ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ. ನಾವು ಹಿರಿಯರ ಹಬ್ಬ ಏನು ಮಾಡ್ತೀವಲ್ಲ, ಈ ಹಬ್ಬದಲ್ಲಿ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ಊಟ ಮಾಡಿಸೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನನಗೆ ಅವಕಾಶ ಸಿಕ್ಕರೆ ನಾನು ಅವಕಾಶನ ಮಿಸ್ ಮಾಡ್ಕೊಂಡಿಲ್ಲ ಇಲ್ಲಿವರೆಗೂ. ನನ್ನ ಫ್ರೆಂಡ್ಸು ಹಿಂಗೆ ಯಾರ ಇದ್ದವರಿಗೆ ಆವತ್ತಿನ ದಿನದಲ್ಲಿ ಊಟಕ್ಕೆ ಬರೋಕ್ಕೆ ಹೇಳ್ತಿದ್ದೆ ನೋಡ್ರಿ. ಈಗಲೂ ಅಷ್ಟೇ ಅಕ್ಕಪಕ್ಕ ಮನೆಯವ್ರಿಗೂ ಹೇಳಿದ್ದೀನಿ, ಒಂದು 7-8 ಜನ ಬರ್ತಾರೆ. ಹಾಗಾಗಿ ಎಲ್ಲರಿಗೆ ಆಗಲಿ ಅಂತೇಳಿ ಮಾಡ್ತಾಯಿದ್ದೀನಿ. ಹೆಂಗಾಗುತ್ತೋ ಗೊತ್ತಿಲ್ಲ ಅಡುಗೆ. ಯಾಕಪ್ಪ ಅಂತಂದ್ರೆ ಇದನ್ನು ಟೇಸ್ಟ್ ಮಾಡ್ದಂಗೆ ಮಾಡಬೇಕು. ಮತ್ತು ಮೇನ್ ಅಂತಂದ್ರೆ ಕ್ವಾಂಟಿಟಿ ಜಾಸ್ತಿ ಆಗೈತೆ ನೋಡ್ರಿ. ಅಡುಗೆ ಕ್ವಾಂಟಿಟಿ ಜಾಸ್ತಿ ಐತಿ. ನನಗೆ ಕಮ್ಮಿ ಮಾಡಿ ಮಾಡಿ ಅಭ್ಯಾಸ, ಜಾಸ್ತಿ ಗೊತ್ತಿಲ್ಲ ಹೆಂಗಾಗುತ್ತೆ ಅಂತೇಳಿ. ನನ್ನ ಕಡೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಒಂದು ಏನಿಲ್ಲ ಅಂದ್ರೆ ಒಂದು 15-20 ಜನಕ್ಕೆ ಅಡುಗೆ ಆಗಬೇಕು ನೋಡ್ರಿ. ಅಷ್ಟು ಜನಕ್ಕೆ ಅಡುಗೆನ ಮಾಡ್ತಾಯಿದ್ದೀನಿ. ಟೇಸ್ಟ್ ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮನಸ್ಸಲ್ಲಿ ಅಂದ್ಕೊಂಡೇ ಮಾಡ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬಂದರೆ ಸಾಕು ಅಂತೇಳಿ. ಯಾಕಂದರೆ ಅಡುಗೆ ಕಮ್ಮಿ ಮಾಡ್ತೀನಲ್ಲ, ಉಪ್ಪು ಖಾರ ಅಷ್ಟು ಕರೆಕ್ಟಾಗಿ ನನಗೆ ಹತ್ತಲ್ಲ ನೋಡ್ರಿ. ಅಂದರೆ ಜಾಸ್ತಿ ಅಡುಗೆ ಮಾಡ್ತಿದ್ವಿ ಅಂತಂದ್ರೆ ಗೊತ್ತಿರುತ್ತೆ. ನಾನು ಈಗ ಒಂದು ಸ್ವಲ್ಪ ದಿವಸದಿಂದ ನಾನು ಎಲ್ಲೂ ಹೊರಗಡೆನೂ ಹೋಗಲ್ಲ ನೋಡ್ರಿ. ಯಾವ ದೊಡ್ಡ ಫಂಕ್ಷನ್ಗಳಿಗೂ ಅಟೆಂಡ್ ಮಾಡಲ್ಲ. ಹಂಗೇನಾರ ಅಟೆಂಡ್ ಮಾಡಿದರೆ ಗೊತ್ತಿರುತ್ತೆ. ಅಕ್ಕಪಕ್ಕ ಮನೇಲಿ ಜಾಸ್ತಿ ಏನಾರ ಫಂಕ್ಷನ್ ಮಾಡಿದಾಗ ಅಡುಗೆ ಮಾಡೋಕೆ ಹೋಗ್ತೀವಿ, ಹೆಣ್ಮಕ್ಳ ಮೇಲೆ ಇದ್ದೇ ಗೊತ್ತಿರುತ್ತೆ ನೋಡ್ರಿ. ಹಂಗೆ ಅಡುಗೆ ಮಾಡಿದಾಗ ಜಾಸ್ತಿ ಕ್ವಾಂಟಿಟಿಲಿ ಅಡುಗೆ ಮಾಡ್ತಾಯಿದ್ವಿ ಅಂತಂದ್ರೆ ಅದ್ರದ್ದು ಅಳತೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಪರ್ಫೆಕ್ಟಾಗಿ ಹಾಕಿ ಮಾಡಿಬಿಡ್ತೀವಿ. ಆದರೆ ಈ ಥರ ನಾವು ಇರೋದೇ 3 ಜನ ಮನೇಲಿ, ಕಮ್ಮಿ ಮಾಡಿ ಮಾಡಿ ಒಂದು ಸ್ವಲ್ಪ ಅಭ್ಯಾಸ ಆಗಿ ಜಾಸ್ತಿ ಕ್ವಾಂಟಿಟಿಲಿ ಅಡುಗೆ ಮಾಡಿದಾಗ ನನಗೊಂಚೂರು ಕನ್ಫ್ಯೂಷನ್ನು ಜಾಸ್ತಿ. ಹಾಗಾಗಿ ಹೆಂಗಾಗುತ್ತೋ ಏನೋ ಅಂಥೇಳಿ ಒಂಥರ ಕಳವಳದಿಂದನೇ ಮಾಡ್ತಾಯಿದ್ದೀನಿ. ಮನಸ್ಸು ಅಂದರೆ ಮತ್ತು ಟೇಸ್ಟ್ ಮಾಡಿ ನೋಡಿದ್ರೆ ಒಂದು ರೀತಿ ನೋಡಿರಿ ಏನು ಹೆಚ್ಚು ಕಮ್ಮಿ ಆಗೈತೆ ಅಂತೇಳಿ ಆಮೇಲೆ ಇದು ಮಾಡ್ಕೋಬೋದು. ಬಟ್ ಇದು ಟೇಸ್ಟ್ ಮಾಡೋಂಗೂ ಇಲ್ಲ, ಎಡೆಗಿಡ್ತೀವಲ್ಲ. ಹಂಗಾಗಿ ಇವತ್ತು ಈಗ ಬದನೆಕಾಯಿ ಪಲ್ಯ ಮಾಡಾಕ್ತೀನಿ. ಆಲ್ರೆಡಿ ಆ ಕಡೆ ಸಾಂಬಾರಿಗೂ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಬಂದು ನಾವು ಈರುಳ್ಳಿ ಮತ್ತು ಒಣಕೊಬ್ಬರಿ ನೋಡ್ರಿ, ಎರಡನ್ನೂ ಸ್ಟವ್ ಮೇಲೇ ಸುಟ್ಟು ಮಿಕ್ಸಿ ಮಾಡ್ಕೊಂಡಿರೋಂಥದ್ದು. ಅದು ಅದಕ್ಕೆ ಏನೇನು ಹಾಕಿದ್ದೀನಪ್ಪ ಅಂತಂದ್ರೆ ನಾನು ಸ್ಪೈಸಸ್ ಹಾಕಿದ್ದೀನಿ ನೋಡ್ರಿ. ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು ಇಷ್ಟೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡಿರೋದು. ಕಟ್ಟಿನ ಸಾಂಬಾರಿಗೂ ಅದೇ ಮಸಾಲ ಮತ್ತು ಬದ್ನಿಕಾಯಿ ಪಲ್ಯಕ್ಕೂ ಅದೇ ಮಸಾಲನ ಹಾಕ್ತಾ ಇರೋದು ನಾನಿಲ್ಲಿ. ಈ ಮಸಾಲ ಹಾಕೋದ್ರಿಂದ ಬದ್ನಿಕಾಯಿ ಪಲ್ಯದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಉತ್ತರ ಕರ್ನಾಟಕದವರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಯಾಕಂದರೆ ಎಲ್ಲರೂ ಹಬ್ಬದಲ್ಲಿ ಮಾಡೋದು ಇದೇ ಅಡುಗೆನೇ. ಹಾಗಾಗಿ ನನಗೂ ಅದೇ ಇಷ್ಟ ಆಗುತ್ತೆ, ಮತ್ತು ನಮ್ಮ ಅತ್ತೆ ಮಾವಂಗೂ ಅದೇ ಇಷ್ಟ. ಹಾಗಾಗಿ ಎಡೆಗಿಡಕ್ಕೂ ಆಗುತ್ತೆ, ಎಲ್ಲರಿಗೂ ಊಟಕ್ಕೂ ಆಗುತ್ತೆ ಅಂಥೇಳಿ ಅದನ್ನೇ ಮಾಡ್ತಾಯಿದ್ದೀನಿ. ಇವಾಗ ನೋಡಿರಿ ಸಾಂಬಾರು ಅದೆಲ್ಲ ಒಗ್ಗರಣೆ ಹಾಕಿದ್ನಲ್ಲ, ಹಾಕಿ ಒಂದು ಉಗಿ ಕುದಿಸ್ಕೊಂಡಿದ್ದೆ ಚೆನ್ನಾಗಿ. ಅದು ಕುದ್ಮೇಲೆ ಬೇಳೆದೇನು ಕಟ್ಟು ಬೇಯಿಸಿ ಬಸ್ತಿಟ್ಕೊಂಡಿದ್ದು ನೋಡ್ರಿ, ಅದನ್ನು ಸೇರಿಸಿ ಈಗ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಕುದಿಬೇಕು ನೋಡ್ರಿ. ಸಾಂಬಾರು ಚೆನ್ನಾಗಿ ಕುದೀತು ಅಂದ್ರೆ ಕುದ್ದಷ್ಟು, ಈ ಸಾಂಬಾರು ಎಷ್ಟು ಕುದಿಯುತ್ತಲ್ಲ ಅಷ್ಟು ಟೇಸ್ಟ್ ಕೊಡ್ತೈತಿ. ಇದು ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡಬೇಕು, ಮತ್ತು ಇದಕ್ಕೆ ಹೂರಣನ ಹಾಕ್ಬೇಕು ನೋಡ್ರಿ. ಹೂರಣ ಹಾಕಿದ್ರೇ ಟೇಸ್ಟು. ಆಮೇಲೆ ಹಾಕ್ತೀನಿ ಅದಕ್ಕೆ 2 1 by 1 ಮಾಡ್ಕೊಳತ್ತೀನಿ. ಈಗ ಬದ್ನಿಕಾಯಿ ಪಲ್ಯಕ್ಕೆ ನೋಡ್ರಿ ಖಾರ, ಉಪ್ಪು, ಅರಿಶಿನ ಪುಡಿ ಎಲ್ಲನೂ ಹಾಕಿದ್ದೆ. ಸಕ್ಕರೆ ಒಂದು ಮಿಕ್ಸ್ ಮಾಡಿದ್ದೆ ನೋಡ್ರಿ, ಅದನ್ನು ಸಕ್ಕರೆನೂ ಹಾಕ್ಕೊಂಡೆ. ಎಲ್ಲ ಹಾಕ್ಕೊಂಡು ಒಂದು ಉಗಿನ ಕುದಿಸ್ಕೊಂಡಿದ್ದೀನಿ. ಕುದ್ದಾದಮೇಲೆ ಈಗ ಇದಕ್ಕೆ ನಾನು ಬದನೆಕಾಯಿನ ಸೇರಿಸ್ತಾ ಇದ್ದೀನಿ ನೋಡ್ರಿ. ಬದನೆಕಾಯಿ ಹಾಕಿದ ಮೇಲೆ ಜಾಸ್ತಿ ಹೊತ್ತೇನು ಬೇಯಿಸೋದು ಬೇಕಾಗಲ್ಲ. ಯಾಕಂದ್ರೆ ಈ ಬದನೆಕಾಯಿ ಮೊದಲೇ ಸಾಫ್ಟ್ ಇರುತ್ತೆ.
ಅದೇನೋ ಗೊತ್ತಿಲ್ಲ, ಒಂದೇ ಒಂದು ಕುದಿಸಿದ್ರೆ ಸಾಕು ಬೇಗನೆ ಸಾಫ್ಟಾಗಿ ಬೆಂದ್ಬಿಡುತ್ತೆ. ನಮಗೆ ತೀರಾ ಸಾಫ್ಟ್ ಆದರೆ ಚೆನ್ನಾಗಿ ಅನಿಸಲ್ಲ. ಹಂಗಾಗಿ ನಾನೊಂಚೂರು ಬೇಗನೆ ತೆಗೆದ್ರಾಯ್ತು ಅಂತೇಳಿ ಲಾಸ್ಟಲ್ಲಿ ಬದನೆಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಬದನೆಕಾಯಿ ಜಾಸ್ತಿ ಆಯಿತು ಪಲ್ಯಕ್ಕೆ, ಈರುಳ್ಳಿ ಕಮ್ಮಿ ಆಯ್ತು ನೋಡಿರಿ. ಅಂದರೆ ನಾನು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೆ, ಬಟ್ ಆಮೇಲೆ ಸಾಲುತ್ತಾ ಇಲ್ವಂತೇಳಿ ಮತ್ತು ಇನ್ನೊಂದೆರಡು ಬದನೆಕಾಯಿನ ಕಟ್ ಮಾಡಿದ್ವಿ. ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿ ಆಯಿತು. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಟು ಈಗ ಹಪ್ಪಳನ ಕರಿತಾ ಇದ್ದೀನಿ ನೋಡಿರಿ. ಬದನೆಕಾಯಿ ಪಲ್ಯನೂ ಆಯಿತು, ಆ ಕಡೆ ಸಾಂಬಾರನ್ನು ರೆಡಿ ಆಯಿತು. ಈಗ ಹಪ್ಪಳನ ಕರಿತಾ ಇದ್ದೀನಿ. ಹಪ್ಪಳನೂ ನೋಡಿರಿ ಎಷ್ಟು ಚೆನ್ನಾಗಿ ಬರಾಕತ್ತಾವ ಅಂತೇಳಿ. ಆಲ್ರೆಡಿ ಈ ಹಪ್ಪಳ ರೆಸಿಪಿನೂ ಶೇರ್ ಮಾಡೀನಿ, ನಿಮ್ಗೆ ತೋರಿಸಿದ್ದೀನಿ ನಾನು ಹೆಂಗೆ ಬಂದಾವ ಅಂತೇಳಿ. ಸೂಪರ್ ಅಂದರೆ ಸೂಪರಾಗಿ ಬಂದಿದ್ದು. ಈ ಹಪ್ಪಳನ ಊಟಕ್ಕೆ ಬಂದವರು ಫುಲ್ ಎಲ್ಲರೂ ಇಷ್ಟಪಟ್ಟರು ನೋಡಿರಿ. ಹೆಂಗೆ ಮಾಡಿದ್ದೀರಾ, ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಹೇಳಿದರು. ಯಾಕಂದರೆ ಆಮೇಲೆ ನಾನು ವಿಡಿಯೋ ಎಡಿಟ್ ಮಾಡ್ತಿರೋದಲ್ವ ಊಟ ಆದಮೇಲೆ, ಹಂಗಾಗಿ ಅವರು ಊಟ ಮಾಡಿದಾರೆ ಎಲ್ಲರೂ. ಹಂಗಂದ್ರೆ ನನಗೂ ಖುಷಿ ಆಯಿತು. ಹಂಗಂದಾಗ ಎಲ್ಲರಿಗೂ ಖುಷಿ ಆಗುತ್ತೆ ನೋಡಿರಿ, ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನ್ನಂಗೆ ಅನಿಸುತ್ತೆ. ಹಪ್ಪಳ ನೋಡಿರಿ ಎಂತಿಂಥವು ಬಂದಾವ ಅಂತೇಳಿ. ಒಂದೇ ಒಂದು ಹಪ್ಪಳ ಇಟ್ಟರೆ ಬಾಳೆದೆಲೆ ತುಂಬೋಗ್ಬಿಡ್ಬೇಕು, ಅಷ್ಟು ದೊಡ್ಡ ಒಂದು ರೊಟ್ಟಿ ಗಾತ್ರಕ್ಕೆ ಹಪ್ಪಳ ಆಗಿದ್ದು ಅವು. ಎಲ್ಲರೂ ಇಷ್ಟಪಟ್ಕೊಂಡು ಊಟನ ಮಾಡಿದರು. ಎಲ್ಲ ಅಡುಗೆನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಅಂತೇಳಿ ಇಷ್ಟಪಟ್ಟು ಊಟನ ಮಾಡಿದರು. ನನಗೂ ಖುಷಿ ಆಯ್ತು ನೋಡಿರಿ, ನಾನು ಈ ಥರ ಅಡುಗೆ ಮಾಡಬಲ್ಲೆ ಅಂತ ನನಗೂ ಒಂದು ಕ್ಲಾರಿಟಿ ಸಿಕ್ಕಂಗಾಯಿತು. ಫಸ್ಟೆಲ್ಲ ಮಾಡ್ತಾಯಿದ್ದೆ, ಇತ್ತೀಚೆಗೆ ಮತ್ತೊಂದು ಸ್ವಲ್ಪ ಗ್ಯಾಪ್ ಕೊಟ್ಟಂಗೆ ಆಗಿತ್ತು ನೋಡಿರಿ. ಮಾಡೋದೊಂದು ಸ್ವಲ್ಪ ನನಗೆ ಅಷ್ಟು ಇದ್ದಿದ್ದಿಲ್ಲ. ಈಗ ಮತ್ತು ಓಕೆ ಪರವಾಗಿಲ್ಲ ಮಾಡ್ಕೊತೀನಿ ಅನ್ನಂಗೆ ಆಯಿತು. ಇವಾಗ ಎಲ್ಲ ಹಪ್ಪಳನೂ ಕರ್ಕೊತೀನಿ ನಾನು. ಫುಲ್ ಬೆಳಗ್ಗೆಯಿಂದನೇ ಮಾಡ್ತಾಯಿದ್ದೀನಿ ನೋಡಿರಿ. ಇಷ್ಟೊತ್ತನ ಆಗೈತೆ ನನ್ನ ಕೆಲಸ ಎಲ್ಲನೂ. ಮತ್ತು ನಾನು ಒಬ್ಬಳೇ ಅಂತೂ ಅಲ್ಲ, ನನ್ನ ಮಗಳು ಸ್ವಲ್ಪ ಹೆಲ್ಪ್ ಮಾಡಿದ್ದಾಳೆ, ನಮ್ಮ ಮನೆಯವರು ತುಂಬ ಹೆಲ್ಪ್ ಮಾಡಿದ್ದಾರೆ ನೋಡಿರಿ. ಇಲ್ಲಾಂದ್ರೆ ನನ್ನೊಬ್ಬಳ ಕಡೆಯಿಂದ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಮಾಡೋದಾದ್ರೆ ಇನ್ನು 12 ಗಂಟೆ ಆಗ್ತಿತ್ತೋ 1 ಗಂಟೆ ಆಗ್ತಿತ್ತೋ ಗೊತ್ತಿಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ ನೋಡಿರಿ, ನಾವು ಇರೋದೇ ಇಬ್ಬರು. ಹಾಗಾಗಿ ಎಲ್ಲನೂ ಅನುಸರಿಸ್ಕೊಂಡು ಮಾಡಬೇಕಾಗುತ್ತೆ. ಹಂಗಾಗಿ ನಮ್ಮ ಮನೆಯವರು ಅಷ್ಟೇ. ಹಿಂಗೆ ಏನರ ನನ್ನ ಮನೇಲಿ ಫಂಕ್ಷನ್ ಇದ್ದಾಗ ಏನಾರು ಇದ್ದಾಗ ಹೆಲ್ಪ್ ಮಾಡಿಕೊಡ್ತಾರೆ. ಇಲ್ಲಿ ನೋಡಿರಿ ಇಷ್ಟು ಹೋಳಿಗೆನ ಮಾಡ್ಕೊಂಡಿದ್ದೀನಿ. ಆ ಕಡೆ ಅವರು ಪೂಜೆಗೂ ರೆಡಿ ಮಾಡ್ಕೊತಿದ್ದಾರೆ. ಅವ್ರಿಗೂ ಅಷ್ಟಾಗಿ ಗೊತ್ತಿಲ್ಲ ನೋಡಿರಿ ಪೂಜೆದು. ನನಗೂ ಗೊತ್ತಿಲ್ಲ, ನಿಜ ಹೇಳಬೇಕು ಅಂದರೆ ಅವ್ರಿಗೂ ಅಷ್ಟಾಗಿ ಗೊತ್ತಿಲ್ಲ, ನನಗೂ ಅಷ್ಟಾಗಿ ಗೊತ್ತಿಲ್ಲ. ಯಾಕಂದರೆ ನಾನು ಯಾವತ್ತೂ ಈ ಥರದ್ದು ಪೂಜೆನ ಮಾಡಿದವರಲ್ಲ. ನನ್ನ ಮದುವೆಗಿಂತ ಮುಂಚೆನೂ ನಮ್ಮ ಮನೇಲಿ ನಮ್ಮಮ್ಮನೂ ಮಾಡ್ತಿರ್ಲಿಲ್ಲ ನೋಡಿರಿ. ನಮ್ಮ ಮನೇಲಿ ಯಾರೂ ತೀರ್ಕೊಂಡಿರಲಿಲ್ಲ, ಹಂಗಾಗಿ ನಮ್ಮ ಮನೇಲಿ ಈ ಪೂಜೆನ ಮಾಡ್ತಿರ್ಲಿಲ್ಲ. ಇದ್ರ ಬಗ್ಗೆ ನನಗೊಂದು ಚೂರೂ ಐಡಿಯಾ ಇರಲಿಲ್ಲ ನೋಡಿರಿ. ನನ್ನ ಮದುವೆ ಆಗಿ ಬಂದಮೇಲೆ ನಮ್ಮ ಅಕ್ಕ ಮಾಡ್ತಿದ್ಲು, ಹಂಗಾಗಿ ಅದ್ರ ನಾನು ಅಷ್ಟು ತೀರ ತಲೆಗೆ ತೊಗೊಂಡಿದ್ದಿಲ್ಲ. ನಮ್ಮ ಮದುವೆಗಿಂತ ಮುಂಚೆನೇ ನಮ್ಮ ಮಾವರು ತೀರೋಗಿದ್ರು. ಹಾಗಾಗಿ ನಮ್ಮ ಮದುವೆ ಆದಮೇಲೆ ನಮ್ಮ ಮಾವರದ್ದು ಮಾಡ್ತಿದ್ರು. ಆದರೆ ನಾನು ಅಷ್ಟು ತಲೆಗೆ ತೊಗೊಂಡಿದ್ದಿಲ್ಲ. ನಮ್ಮ ಅಕ್ಕ ಇದ್ರಲ್ಲ, ಅವ್ರು ಮಾಡ್ಕೊತಿದ್ರು, ನಾನು ಅಷ್ಟು ತಲೆಗೆ ಹಾಕ್ಕೊಂಡಿದ್ದಿಲ್ಲ ಅದನ್ನು. ಆಮೇಲೆ ನಾವು ಈ ಕಡೆ ಬಂದ ಮೇಲೆ ಮತ್ತು ನಮಗೊಂಚೂರು ಇದು ಅನಿಸಿದ್ಮೇಲೆ ನಾವು ಮಾಡಲೇಬೇಕಲ್ಲ, ನಾವು ಸಪ್ರೇಟ್ ಆದಮೇಲೆ ನಾವು ಮಾಡಲೇಬೇಕಲ್ಲ ಅಂತ ಅಂದ್ಕೊಂಡು ಆವಾಗ ನಾನು ಮಾಡೋಕೆ ಕತ್ಕೊಂಡೆ ನೋಡಿರಿ. ಒಂದು 2 ವರ್ಷ ಏನೋ ಮಾಡಿದೆ ನಮ್ಮ ಮಾವರದು. ಅದಾದಮೇಲೆ ನಮ್ಮ ಅತ್ತೆನೂ ತೀರ್ಕೊಂಡ್ರು. ಈಗ 2 ವರ್ಷ ಆಯಿತು ನಮ್ಮ ಅತ್ತೆ ತೀರ್ಕೊಂಡು. 2 ವರ್ಷದ ಪೂಜೆನ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿರಿ ಎಲ್ಲನೂ ರೆಡಿ ಮಾಡಿ ಪೂಜೆಗೆ ನಮಗೆ ಎಷ್ಟು ಗೊತ್ತು ನಾವು ಅಷ್ಟನ್ನು ಮಾಡಿದ್ದೀವಿ. ಯಾಕಂದರೆ ನಾನು ಮುಂಚೆನೇ ಹೇಳಿದ್ದೀನಿ, ನಾನು ಯಾವತ್ತೂ ಮಾಡಿದವರಲ್ಲ. ಇತ್ತೀಚೆಗೆ ಎಲ್ಲನೂ ಕಲಿತು ನಾನು ಮಾಡ್ತಾ ಇರೋದು. ಹಿಂಗೆ ಮಾಡು ಅಂತ ಹೇಳ್ಕೊಡೋಕೆ ಅತ್ತೆ ಮಾವನೂ ಇಲ್ಲ, ಅಪ್ಪ ಅಮ್ಮಂಗೂ ಅಷ್ಟು ಗೊತ್ತಿಲ್ಲ ನೋಡಿರಿ. ಯಾಕಂದ್ರೆ ಅವರು ಮಾಡಲ್ವಲ್ಲ, ಹಾಗಾಗಿ ಅವ್ರಿಗೂ ಅಷ್ಟು ಇದ್ರ ಬಗ್ಗೆ ಪದ್ಧತಿ ಗೊತ್ತಿಲ್ಲ. ನನಗೆ ಎಷ್ಟು ಗೊತ್ತು ಹಿಂಗೆ ಗೊತ್ತಿರೋರನ್ನ ಕೇಳಿಕೊಂಡು ಮಾಡ್ತಾಯಿದ್ದೀವಿ. ಇವಾಗ ನೋಡಿರಿ ಎಲ್ಲ ಪೂಜೆನೂ ಆಯಿತು. ಎಲ್ಲನೂ ಅವರು ಏನೇನು ಇಷ್ಟಪಡ್ತಿದ್ರು ನೋಡಿರಿ, ಅದನ್ನೆಲ್ಲನೂ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಲ್ಲನೂ ಎಡೆ ಮಾಡಿದ್ದೀವಿ. ಎಡೆ ಮಾಡಿ ಧೂಪನೂ ಹಾಕಿ ಪೂಜೆನೂ ಮಾಡಿ ನಮಸ್ಕಾರನೂ ಹಾಕ್ತಿದ್ದಾರೆ ನಮ್ಮ ಮನೆಯವರು. ನಾನು ನಮಸ್ಕಾರ ಮಾಡಿಕೊಂಡ್ಲು, ನಾನು ನಮಸ್ಕಾರ ಮಾಡ್ಕೊಂಡ್ವಿ. ಇಷ್ಟು ನಮ್ಮ ಮನೆಯ ಹಿರಿಯರ ಪೂಜೆ ನೋಡಿರಿ, ಹಿಂಗೆ ಮಾಡಿದ್ದೀವಿ. ಇದರಲ್ಲಿ ಏನಾರ ತಪ್ಪಿದ್ರೆ ಏನಾರ ಇನ್ನೂ ಮಾಡಬೇಕಿತ್ತು ಅಂತ ನಿಮಗೆ ಏನಾರ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ. ಗೊತ್ತಿಲ್ಲ ಅನ್ನೋದನ್ನು ಕಲಿಯೋದ್ರಲ್ಲಿ ಏನೂ ತಪ್ಪಿಲ್ಲ. ನಿಮಗೆ ಏನಾರು ಎಕ್ಸ್ಟ್ರಾ ಗೊತ್ತಿದ್ರೆ, ನಾನೇನಾರು ಇದರಲ್ಲಿ ಮಿಸ್ಟೇಕ್ ಮಾಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಹಿಂಗೆ ಮಾಡ್ಬೋದಿತ್ತು ಅಂತೇಳಿ. ಇವಾಗ ನೋಡಿ ಪೂಜೆನೂ ಆಯಿತು. ಅಡುಗೆನೂ ಚಿತ್ರಾನ್ನ ಮಾಡಿದ್ದೀನಿ, ಕೋಸಂಬರಿ ಮಾಡಿದ್ದೀನಿ, ಮತ್ತು ಬದನೆಕಾಯಿ ಪಲ್ಯ ಮಾಡಿದ್ದೀನಿ, ಹೋಳಿಗೆ ಮಾಡ್ಕೊಂಡಿದ್ದೀನಿ. ಇಷ್ಟು ಒಂದು ಸ್ವಲ್ಪ ಚಪಾತಿನೂ ಮಾಡ್ಕೊಂಡಿದ್ದೀನಿ, ವೈಟ್ ರೈಸು ಮತ್ತು ಸಾಂಬಾರು ನೋಡಿರಿ, ಕಟ್ಟಿನ ಸಾಂಬಾರು. ಇಷ್ಟು ರೆಡಿ ಆಗೈತಿ. ಒಬ್ಬಿಟ್ಟು ಇನ್ನೊಂದು ಸ್ವಲ್ಪ ಮಾಡ್ಬೇಕು ನೋಡಿರಿ. ಹೋಳಿಗೆ ಮಾಡ್ತಾನೇ ಇದ್ದೀನಿ ಹಂಗೂ ಇನ್ನೂ. ಯಾಕಂದ್ರೆ ಊಟಕ್ಕೆ ಬರೋರು ಒಂದು 10-15 ಜನ ಆಗ್ತಾರೆ, ಅಷ್ಟ್ರಿಗೂ ಆಗಬೇಕಲ್ಲ. ಹಂಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ಕಡಿಮೆ ಬಿದ್ದರೆ ಮತ್ತೆ ಮಾಡಿಕೊಟ್ರಾಯ್ತು ಅಂತೇಳಿ ಈ ಸದ್ಯಕ್ಕೆ ಅಷ್ಟು ಮಾಡಿ ಫಸ್ಟು ಪೂಜೆ ಮಾಡ್ಕೊಂಡೆ ನಾನು. ಪೂಜೆ ಆದಮೇಲೆ ಮತ್ತು ಅವರು ಊಟಕ್ಕೆ ಬಂದಂಗೆ ಆಮೇಲೆ ತಟ್ಟಿ ಕೊಟ್ರಾಯ್ತು ಅಂತೇಳಿ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಹಪ್ಪಳನ ನೋಡಿರಿ ಕರೆದು ಒಂದು ಪ್ಲಾಸ್ಟಿಕ್ ಕವರಿಗೆ ಹಾಕಿ ಇಟ್ಟಿದ್ದೀನಿ. ಅಡುಗೆ ಮನೆ ಅಂತೂ ಫುಲ್ ತುಂಬೋದಂಗೆ ಆಗೈತೆ ನೋಡಿರಿ, ಫುಲ್ ಮೆಸ್ಸಿ ಆಗೈತಿ. ಯಾಕಂದರೆ ಎಲ್ಲ ಅದ್ರ ಮೇಲೆ ಮಾಡೋದ್ರಿಂದ
ಫುಲ್ಲೆಲ್ಲ ಚೂರು ಗಜಿಬಿಜಿ ಆಗೈತಿ, ಏನೋ ಅಂದ್ಕೊಳಕ್ಕೆ ಹೋಗಬೇಡ್ರಿ. ಜಾಸ್ತಿ ಕೆಲಸ ಇದ್ದಾಗ ಹಿಂಗಾಗಿ ಆಗುತ್ತೆ. ಇವಾಗ ನೋಡಿ ಒಂದಿಷ್ಟು ಜನ ಬಂದು ಊಟ ಮಾಡ್ಕೊಂಡು ಹೋದರು. ನನಗೂ ಹೊಟ್ಟೆ ಹಸ್ತಿತ್ತು, ಬೆಳಗ್ಗೆ ತಿಂಡಿನೂ ತಿಂದಿರಲಿಲ್ಲ ನಾನು. ಆಲ್ರೆಡಿ ಟೈಮು 11:30 ಗಂಟೆ ಆಗಕ್ಕೆ ಬಂದಿತ್ತು ನೋಡಿರಿ. 12 ಗಂಟೆ ಆಗಿತ್ತು ಅಂತ ಅಂದ್ಕೊತೀನಿ. ಅಷ್ಟು ಟೈಮ್ ಕರೆಕ್ಟಾಗಿ ನೋಡ್ಕೊಂಡಿಲ್ಲ ನಾನು. ನಮ್ಮ ಪಕ್ಕದ ಮನೆಯವ್ರು ಇದ್ರಲ್ಲ, ಅವ್ರ ಜೊತೆಲಿ ಅವರು ಟೈಮ್ ಆಗೈತಿ ಊಟ ಮಾಡ್ಕೊಂಬಿಡ್ರಿ ಅಂತಂದ್ರು. ಅವರು ನಾನು ಇಬ್ಬರು ಒಟ್ಟಿಗೆ ಊಟ ಮಾಡತ್ತೀವಿ. ಇನ್ನೊಂದು 2-3 ಜನ ಬರೋರದಾರ ನೋಡ್ರಿ. ಅವರು ಬಂದಾದಮೇಲೆ ಬಡಿಸಿದ್ರಾಯ್ತು ಅಂತೇಳಿ ನಾನು ಊಟನ ಮಾಡತ್ತೀನಿ. ಅಡುಗೆನ ಎಲ್ಲನೂ ಆಚೆನೇ ತೊಗೊಂಬಂದು ಇಟ್ಟೆ ನೋಡಿರಿ. ಬಾಳೆದೆಲೆ ಅಂತಂದಮೇಲೆ ಒಂದೊಂದೇ ತೊಗೊಂಡೋಗಿ ಹಾಕೋಕ್ಕೂ ಆಗಲ್ಲ. ಹಂಗಾಗಿ ಏನೇನು ಮಾಡಿದ್ನೆಲ್ಲ ಎಲ್ಲನೂ ತೊಗೊಂಬಂದು ಹಾಲಲ್ಲೇ ಇಟ್ಕೊಂಡು ಅವರೆಲ್ಲರೂ ಊಟ ಮಾಡಿದ್ರು ನೋಡಿರಿ. ಪಕ್ಕದ ಮನೆಯವರೆಲ್ಲರೂ ಊಟ ಮಾಡಿದ್ರು. ಅದಾದಮೇಲೆ ಈಗ ನಾನು ಅವರು ಊಟ ಮಾಡತ್ತೀವಿ ನೋಡಿರಿ. ಕೋಸಂಬರಿ, ಮಜ್ಜಿಗೆ ಮತ್ತು ಸಾಂಬಾರು, ಹಪ್ಪಳ, ಉಪ್ಪಿನಕಾಯಿ, ತುಪ್ಪ ಎಲ್ಲನೂ ಒಟ್ಟಿಗೆ ಇಟ್ಕೊಂಡಿದ್ವಿ ತೊಗೊಂಬಂದು. ಈಗ ನಮ್ಮ ಮನೆಯವ್ರು ಅವ್ರದ್ದು ಊಟ ಆಯ್ತು ನೋಡಿರಿ. ಊಟ ಮುಗಿಸ್ಕೊಂಡು ಕೈ ತೊಳ್ಕೊಂಡು ಎದ್ದೇಳ್ತಿದ್ದಾರೆ. ಈಗ ನಂದು ಸ್ಟಾರ್ಟ್ ಆಗೈತಿ. ಇವತ್ತು ನಮ್ಮ ಮನೆಯ ಹಿರಿಯರ ಪೂಜೆ ಹಿಂಗಿತ್ತು ನೋಡಿರಿ. ಹಿಂಗಾಯಿತು ಇವತ್ತಿನ ದಿನ ನಮ್ಮದು. ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಮನೇಲಿ ಹಿರಿಯರ ಪೂಜೆನ ಹೆಂಗೆ ಮಾಡ್ತೀರಂತ ಕಮೆಂಟ್ ಮುಖಾಂತರ